ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವೇನಾದ್ರೂ ಕೂಡ ಡಿಗ್ರಿ ಪಾಸ್ ಆಗಿದ್ರೆ ನಿಮ್ಗೆ ಈ ಒಂದು ರೈಲ್ವೆ ಇಲಾಖೆಯಿಂದ, ಈ ಒಂದು ಸರ್ಕಾರದ ರೈಲ್ವೆ ಇಲಾಖೆಯಿಂದ 5,810 ಹುದ್ದೆಗಳಿಗೆ ಇವಾಗ ಕಾಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕೆಲಸನ ತಗೊಳ್ಳೋದಿಕ್ಕೆ ನಿಮ್ಗೆ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ, ಮತ್ತೆ ಏನೆಲ್ಲ ಮಾನದಂಡಗಳಿದೆ, ನೀವು ಎಷ್ಟು ಫೀಸ್ ನ ಕಟ್ಟಬೇಕಾಗುತ್ತೆ, ಅಂದ್ರೆ ಎಷ್ಟು ಡಿಡಿನ ಕಟ್ಟಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಅರ್ಜಿ ಸಲ್ಲಿಸುವಂತ ದಿನಾಂಕ ಯಾವ್ದು ಅಂತ ನೋಡೋದಾದ್ರೆ ನಿಮ್ಗೆ ಈ ಒಂದು ಆನ್ಲೈನ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ 21 ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆ ಒಂದು ಏನು ರೈಲ್ವೆ ಇಲಾಖೆಯ ಒಂದು ಏನು ನೇಮಕಾತಿ ಇದೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸೋದಕ್ಕೆ 21 ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿದೆ. ನಂತರದಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂತದ್ದು 20 ನವೆಂಬರ್, ಅಂದ್ರೆ ಇದೇ 2025 20 ನವೆಂಬರ್ ವರೆಗೂ ಕೂಡ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಶುಲ್ಕ ಪಾವತಿಸಲು, ಅಂದ್ರೆ ನಿಮ್ಗೆ ಆ ಒಂದು ಡಿಡಿನ ಕಟ್ತಿರಲ್ವಾ, ಆ ಒಂದು ಡಿಡಿನ ಕಟ್ಟೋದಿಕ್ಕೆ ನಿಮ್ಗೆ 22 ನವೆಂಬರ್ ವರೆಗೂ ಕೂಡ ಅವಕಾಶ ಇರುವಂತದ್ದು. 22 ನವೆಂಬರ್ ವರೆಗೆ ನಿಮ್ಗೆ ಡಿಡಿ ಕಟ್ಟೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ತಿದ್ದುಪಡಿ ಅವಕಾಶ 23 ನವೆಂಬರ್ ಇಂದ 2 ಡಿಸೆಂಬರ್ ವರೆಗೂ ಕೂಡ ನಿಮ್ಗೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಇದಕ್ಕೆ ಈ ಒಂದು ಹುದ್ದೆಯ ಹೆಸರು ಮತ್ತೆ ಪ್ರಾರಂಭಿಕ ವೇತನ ಹಾಗೂ ಒಟ್ಟು ಹುದ್ದೆಗಳು ಯಾವ್ಯಾವ್ದೆಲ್ಲ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹುದ್ದೆ ಹೆಸರು ನೋಡೋದಾದ್ರೆ ನಿಮ್ಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ 35,400 ಒಂದು ವೇತನ ಸಿಗುವಂತದ್ದು, ಪ್ರಾರಂಭಿಕ ವೇತನ. ಅದೇ ರೀತಿಯಾಗಿ ಈ ಒಂದು ಹುದ್ದೆಯಲ್ಲಿ ನಿಮ್ಗೆ 161 ಪೋಸ್ಟ್ಗಳು ಖಾಲಿ ಇರುವಂತದ್ದು. ನಂತರ ಈ ಒಂದು ಸ್ಟೇಷನ್ ಮಾಸ್ಟರ್, ಇದಕ್ಕೆ 35,400 ರೂಪಾಯಿ ಈ ಒಂದು ಪ್ರಾರಂಭಿಕ ವೇತನ ಇರುವಂತದ್ದು. ಇದರಲ್ಲಿ ಖಾಲಿ ಇರುವಂತ ಹುದ್ದೆಗಳು 615 ಹುದ್ದೆಗಳು ಖಾಲಿ ಇರುವಂತದ್ದು ನಿಮ್ಗೆ. ಅದೇ ರೀತಿಯಾಗಿ ಗೂಡ್ಸ್ ಟ್ರೈನ್ ಮ್ಯಾನೇಜರು, ಇದಕ್ಕೆ ಪ್ರಾರಂಭಿಕ ಒಂದು ವೇತನ ನೋಡೋದಾದ್ರೆ 29,200 ಈ ಒಂದು ಪ್ರಾರಂಭಿಕ ವೇತನ ಇರುವಂತದ್ದು. ಅದೇ ರೀತಿಯಾಗಿ ಇದರಲ್ಲಿ ಖಾಲಿ ಇರುವಂತ ಹುದ್ದೆಗಳು 3,416 ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿಯಾಗಿ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ ಮೊದಲನೇ ಒಂದು ಪ್ರಾರಂಭಿಕ ಒಂದು ವೇತನ ನೋಡೋದಾದ್ರೆ 29,200 ಆ ಒಂದು ವೇತನ ಇರುವಂತದ್ದು. ಅದೇ ರೀತಿಯಾಗಿ ಖಾಲಿ ಇರುವಂತ ಹುದ್ದೆಗಳು 921 ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿಯಾಗಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 29,200 ರೂಪಾಯಿ ಒಂದು ಪ್ರಾರಂಭಿಕ ವೇತನ ಇರುವಂತದ್ದು. ಇದರಲ್ಲಿ ಖಾಲಿ ಇರುವಂತ ಹುದ್ದೆಗಳು 638 ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿಯಾಗಿ ಟ್ರಾಫಿಕ್ ಅಸಿಸ್ಟೆಂಟ್ಗೆ 25,000 ಈ ಒಂದು ಪ್ರಾರಂಭಿಕ ವೇತನ ಇರುವಂತದ್ದು. ಖಾಲಿ ಇರುವಂತ ಹುದ್ದೆಗಳು 59 ಖಾಲಿ ಇರುವಂತ ಹುದ್ದೆಗಳು. ಟೋಟಲ್ ಒಟ್ಟು ಸೇರಿ ನಿಮ್ಗೆ 5,810 ಹುದ್ದೆಗಳು ನಿಮ್ಗೆ ಖಾಲಿ ಇರುವಂತದ್ದು. ಸ್ನೇಹಿತರೆ, ದಯವಿಟ್ಟು ಕೂಡ ಡಿಗ್ರಿ ಏನಾದ್ರೂ ನೀವು ಪಾಸ್ ಆಗಿದ್ರೆ, ಡಿಗ್ರಿ ಆದ ನಂತರದಲ್ಲಿ ನೀವು ಜಾಬ್ಗಳನ್ನ ಸರ್ಚ್ ಮಾಡ್ತಾ ಇದ್ರೆ, ಈ ಒಂದು ರೈಲ್ವೆಯ ಒಂದು ಸರ್ಕಾರದ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ನ ಒಂದು RRBಗೆ ಇವಾಗ ಕಾಲ್ ಆಗಿದೆ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಅದಾಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಟ್ರೈ ಮಾಡಲೇಬೇಕಲ್ವಾ. ಹಾಗಾಗಿ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇದರಲ್ಲಿ ಅರ್ಹತಾ ಮಾನದಂಡಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯದಿಂದ ಪದವಿ ಪೂರೈಸಿರಬೇಕಾಗುತ್ತೆ. ಅದೇ ರೀತಿಯಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಅಂದ್ರೆ ಡಿಗ್ರಿ ಏನಾದ್ರೂ ಕೂಡ ನೀವು ಮಾಡ್ತಾ ಇದ್ರಿ, ಇವಾಗ ನೀವು ಫೈನಲ್ ಇಯರ್ ಡಿಗ್ರಿಯಲ್ಲಿ ಇದ್ರೆ ನೀವು ಅರ್ಹತೆ ಇರೋದಿಲ್ಲ ನಿಮ್ಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ. ಅದೇ ರೀತಿಯಾಗಿ ಎಲ್ಲಾ ಹುದ್ದೆಗಳಿಗೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಏನ್ ಪೋಸ್ಟ್ಗಳನ್ನ ನಾನು ಹೇಳ್ತಾ ಹೋದೆ, ಆ ಒಂದು ಎಲ್ಲಾ ಪೋಸ್ಟ್ಗಳಿಗೂ ಕೂಡ ಈ ಒಂದು ಕಂಪ್ಯೂಟರ್ ಜ್ಞಾನ ಏನಿದೆ ಅದು ಕಡ್ಡಾಯನ ಮಾಡಿದ್ದಾರೆ. ಅದು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ನಂತರ ಟೈಪಿಸ್ಟ್ ಹುದ್ದೆಗಳಿಗೆ ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಕೌಶಲ್ಯ ಅಗತ್ಯ. ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ ಹುದ್ದೆಗಳು, ಅದರಲ್ಲಿ ಟೈಪಿಸ್ಟ್ಗಳು ಯಾವ್ದು ಹುದ್ದೆಗಳಿದೆ ಅದಕ್ಕೆ ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಕೌಶಲ್ಯ ಇದ್ದಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ವಯೋಮಿತಿ ನೋಡೋದಾದ್ರೆ ಸ್ನೇಹಿತರೆ, ಕನಿಷ್ಠ ವಯಸ್ಸು 18 ವರ್ಷ ಇರುವಂತದ್ದು. ಅದೇ ರೀತಿಯಾಗಿ ಗರಿಷ್ಠ ವಯಸ್ಸು 33 ವರ್ಷ ಇರುವಂತದ್ದು. 1 ಜನವರಿ 2026ಕ್ಕೆ ಅನ್ವಯ ಆಗುವಂತದ್ದು. ಅಂದ್ರೆ ನಿಮ್ಮ ಒಂದು ವಯಸ್ಸು, ಗರಿಷ್ಠ ವಯಸ್ಸು 33 ವರ್ಷದೊಳಗೆ ನೀವು ಜನವರಿ 1 ಒಳಗಡೆ ಇರಬೇಕಾಗುತ್ತೆ. ಅಂತವ್ರ ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ವಯೋಮಿತಿ ಸಡಿಲಿಕೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ರಿಸರ್ವೇಶನ್ ಇರುತ್ತಲ್ವಾ, ಅದನ್ನು ಕೂಡ ನಾನು ಹೇಳ್ಬಿಡ್ತೀನಿ. SC STಗೆ 5 ವರ್ಷದವರೆಗೆ ಈ ಒಂದು ಸಡಿಲಿಕೆ ಇರುವಂತದ್ದು ವಯಸ್ಸು. 5 ವರ್ಷ ಸಡಿಲಿಕೆನ ಕೊಟ್ಟಿದ್ದಾರೆ. ಇನ್ನು OBC ಅವರಿಗೆ 3 ವರ್ಷ ಸಡಿಲಿಕೆನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸೈನಿಕರು ಸರ್ಕಾರದ ನಿಯಮದ ಪ್ರಕಾರ
ಇರುವಂಥದ್ದು. ಸರ್ಕಾರದ ಏನು ನಿಯಮ ಮಾಡಿರುತ್ತೆ ಅದ್ರ ಪ್ರಕಾರವಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಅಂದ್ರೆ ನೀವು ಅರ್ಜಿ ಹಾಕುವಂತ ಸಂದರ್ಭಗಳಲ್ಲಿ ಏನು ಡಿ.ಡಿ ಕಟ್ತೀರಲ್ವಾ, ಸರ್ಕಾರಕ್ಕೆ ಏನು ಡಿ.ಡಿ ಕಟ್ತೀರಾ ಅದು ನಿಮಗೆ ಸಾಮಾನ್ಯ ಮತ್ತೆ OBC ಅವರಿಗೆ 500 ರೂಪಾಯಿ ಇರುವಂತದ್ದು. ಇದು ಕೂಡ ಪರೀಕ್ಷೆಗೆ ಏನಾದ್ರು ಹಾಜರಾದ್ರೆ ಮರುಪಾವತಿ ಅಂದ್ರೆ ಪರೀಕ್ಷೆಗೆ ಏನಾದ್ರು ನೀವು ಆದಂತ ಸಂದರ್ಭಗಳಲ್ಲಿ ನಿಮ್ಗೆ 400 ರೂಪಾಯಿ ಮತ್ತೆ ರೀಫಂಡ್ ಕೂಡ ಮಾಡುವಂತದ್ದು. ಅದೇ ರೀತಿಯಾಗಿ SC ST ಮತ್ತೆ ಮಾಜಿ ಸೈನಿಕ, ತೃತೀಯ ಲಿಂಗ ಅಲ್ಪಸಂಖ್ಯಾತ ಇಂಥವ್ರಿಗೆ 250 ರೂಪಾಯಿ ಇರುವಂತದ್ದು. ಅಂದ್ರೆ 250 ರೂಪಾಯಿನ ಕಟ್ಟಬೇಕಾಗುತ್ತೆ. SC ST ಮತ್ತೆ ಮಾಜಿ ಸೈನಿಕ, ತೃತೀಯ ಲಿಂಗ ಅಲ್ಪಸಂಖ್ಯಾತ. ಇಲ್ಲಿ ತೃತೀಯ ಲಿಂಗ ಅಂದ್ರೆ ಈ ಒಂದು ಟ್ರಾನ್ಸ್ಜೆಂಡರ್ ಏನ್ ಬರ್ತಾರೆ ಅಂತವ್ರು ಏನಾದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋದಾದ್ರೆ 250 ರೂಪಾಯಿ ಇರುವಂತದ್ದು. ಅದೇ ರೀತಿಯಾಗಿ SC ST ಮಾಜಿ ಸೈನಿಕರಿಗೂ ಕೂಡ 250 ರೂಪಾಯಿ ಇರುವಂತದ್ದು ಡಿ.ಡಿ ಕಟ್ಟೋದಕ್ಕೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ವೆಬ್ಸೈಟ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲ ಫಸ್ಟ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ಅದರಲ್ಲಿ ನೀವು ಅಪ್ಲಿಕೇಶನ್ ನೀವು ಮನೇಲೆ ಕೂತು ಅಪ್ಲಿಕೇಶನ್ ಹಾಕ್ಬೋದು, ಯಾರೆಲ್ಲ ಹಾಕ್ತೀರಾ ಅಂತ ಅನ್ಕೊಳ್ಳೋರು. ಇಲ್ಲಾಂದ್ರೆ ನೀವು ಸೈಬರ್ಗೆ ಹೋದ್ರೂ ಕೂಡ ಅಪ್ಲಿಕೇಶನ್ ಹಾಕೊಡ್ತಾರೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕೂಡ ಡೌಟ್ಸ್ ಇದ್ರೆ ದಯವಿಟ್ಟು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.